ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಂಪರ್ಕಿಸುವ ಟಿಪ್ಪರ್ ಹಾಗೂ ಇತರೆ ಭಾರದ ವಾಹನಗಳು ಭಾರ ಹೊತ್ತು ಸಾಗುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿರುವುದು ಎಂದು ಗ್ರಾಮಸ್ಥರು ರೈತರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜನಗೌಡ ಅಜ್ಜನಗೌಡ್ರ 3 ರಿಂದ 4 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆ ರೈತರು ಹೊಲಕ್ಕೆ ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಗಾಣಿಯಂತ್ರ ಅಳವಡಿಸುವ ವಾಹನ ಟಿಪ್ಪರ್ ಮಿಕ್ಸರ್ ಭಾರ ಹೊತ್ತುಕೊಂಡು ಹೋಗುವುದರಿಂದ ರಸ್ತೆಗಳು ಹಾಳಾಗಿ ಹೋಗುತ್ತವೆ. ಆದ್ದರಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್, ಬಾಪುಗೌಡ ಬರಮಗೌಡರು, ಬಸಣ್ಣರೆಡ್ಡಿಯರ್, ಹುಸೇನ್ ಸಾಬ್ ಮಸೂತಿ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು. ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಂಪರ್ಕಿಸುವ ಟಿಪ್ಪರ್ ಹಾಗೂ ಇತರೆ ಭಾರದ ವಾಹನಗಳು ಭಾರ ಹೊತ್ತು ಸಾಗುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿರುವುದು ಎಂದು ಗ್ರಾಮಸ್ಥರು ರೈತರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜನಗೌಡ ಅಜ್ಜನಗೌಡ್ರ 3 ರಿಂದ 4 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆ ರೈತರು ಹೊಲಕ್ಕೆ ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಗಾಣಿಯಂತ್ರ ಅಳವಡಿಸುವ ವಾಹನ ಟಿಪ್ಪರ್ ಮಿಕ್ಸರ್ ಭಾರ ಹೊತ್ತುಕೊಂಡು ಹೋಗುವುದರಿಂದ ರಸ್ತೆಗಳು ಹಾಳಾಗಿ ಹೋಗುತ್ತವೆ. ಆದ್ದರಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್, ಬಾಪುಗೌಡ ಬರಮಗೌಡರು, ಬಸಣ್ಣರೆಡ್ಡಿಯರ್, ಹುಸೇನ್ ಸಾಬ್ ಮಸೂತಿ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು. ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಂಪರ್ಕಿಸುವ ಟಿಪ್ಪರ್ ಹಾಗೂ ಇತರೆ ಭಾರದ ವಾಹನಗಳು ಭಾರ ಹೊತ್ತು ಸಾಗುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿರುವುದು ಎಂದು ಗ್ರಾಮಸ್ಥರು ರೈತರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜನಗೌಡ ಅಜ್ಜನಗೌಡ್ರ 3 ರಿಂದ 4 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆ ರೈತರು ಹೊಲಕ್ಕೆ ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಗಾಣಿಯಂತ್ರ ಅಳವಡಿಸುವ ವಾಹನ ಟಿಪ್ಪರ್ ಮಿಕ್ಸರ್ ಭಾರ ಹೊತ್ತುಕೊಂಡು ಹೋಗುವುದರಿಂದ ರಸ್ತೆಗಳು ಹಾಳಾಗಿ ಹೋಗುತ್ತವೆ. ಆದ್ದರಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್, ಬಾಪುಗೌಡ ಬರಮಗೌಡರು, ಬಸಣ್ಣರೆಡ್ಡಿಯರ್, ಹುಸೇನ್ ಸಾಬ್ ಮಸೂತಿ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು. ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಂಪರ್ಕಿಸುವ ಟಿಪ್ಪರ್ ಹಾಗೂ ಇತರೆ ಭಾರದ ವಾಹನಗಳು ಭಾರ ಹೊತ್ತು ಸಾಗುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿರುವುದು ಎಂದು ಗ್ರಾಮಸ್ಥರು ರೈತರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜನಗೌಡ ಅಜ್ಜನಗೌಡ್ರ 3 ರಿಂದ 4 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆ ರೈತರು ಹೊಲಕ್ಕೆ ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಗಾಣಿಯಂತ್ರ ಅಳವಡಿಸುವ ವಾಹನ ಟಿಪ್ಪರ್ ಮಿಕ್ಸರ್ ಭಾರ ಹೊತ್ತುಕೊಂಡು ಹೋಗುವುದರಿಂದ ರಸ್ತೆಗಳು ಹಾಳಾಗಿ ಹೋಗುತ್ತವೆ. ಆದ್ದರಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್, ಬಾಪುಗೌಡ ಬರಮಗೌಡರು, ಬಸಣ್ಣರೆಡ್ಡಿಯರ್, ಹುಸೇನ್ ಸಾಬ್ ಮಸೂತಿ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು. ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಂಪರ್ಕಿಸುವ ಟಿಪ್ಪರ್ ಹಾಗೂ ಇತರೆ ಭಾರದ ವಾಹನಗಳು ಭಾರ ಹೊತ್ತು ಸಾಗುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿರುವುದು ಎಂದು ಗ್ರಾಮಸ್ಥರು ರೈತರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜನಗೌಡ ಅಜ್ಜನಗೌಡ್ರ 3 ರಿಂದ 4 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆ ರೈತರು ಹೊಲಕ್ಕೆ ಹೋಗಿ ಬರಲು ಅನುಕೂಲವಾಗಿದೆ. ಆದರೆ ಗಾಣಿಯಂತ್ರ ಅಳವಡಿಸುವ ವಾಹನ ಟಿಪ್ಪರ್ ಮಿಕ್ಸರ್ ಭಾರ ಹೊತ್ತುಕೊಂಡು ಹೋಗುವುದರಿಂದ ರಸ್ತೆಗಳು ಹಾಳಾಗಿ ಹೋಗುತ್ತವೆ. ಆದ್ದರಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಬೀರಣ್ಣನವರ್, ಬಾಪುಗೌಡ ಬರಮಗೌಡರು, ಬಸಣ್ಣರೆಡ್ಡಿಯರ್, ಹುಸೇನ್ ಸಾಬ್ ಮಸೂತಿ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು.